ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹೋಗಿ So this is a wonderful and beautiful invitation that we received from the Honorable President of India. We are honored and thrilled. We will definitely be there for the dinner. This is beautiful with all the crafts that are represented over here in the invitation. As I said, it is beautiful and it is wonderful to see that these crafts are finally getting the kind of exposure that is needed for them. And we are thrilled and we are honored. ಶ್ರೀ ತೇಜಸ್ವಿ ಸಾಹೇಬ್ ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಪುಷ್ಪಾಂಜಲಿಯನ್ನ ಮಾನ್ಯ ಶ್ರೀ ತೇಜಸ್ವಿ ಸಾಹೇಬರು ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಚಿಕ್ಕಮಗಳೂರು ಪ್ರತಿಯೊಂದು ಧರ್ಮದಲ್ಲಿ ಏನು ಹೇಳ್ತಾರೆ, ಮಾನವೀಯತೆಯನ್ನು ಇಟ್ಕೊಳ್ಳಿ, ಒಳ್ಳೆದನ್ನೇ ಮಾಡಿ, ನಿಮ್ಮ ಕೈಲಾದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಕೂಡ ಹೇಳ್ತೇವೆ. ಯಾವ ಧರ್ಮದ ಸಮೇತ ನೀವು ಅನ್ಯಾಯ ಮಾಡಿ ನೀವು ಯಾವ ರೀತಿಯಲ್ಲಿ ಯಾರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಲ್ಲ. ಪ್ರತಿಯೊಂದು ಧರ್ಮದವರು ಹಿಂದೂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಜೈನರು ಇರ್ಬೋದು, ಬುದ್ಧರು ಇರ್ಬೋದು ಅಥವಾ ಸಿಖ್ಖರು ಪ್ರತಿಯೊಂದು ಅದರಲ್ಲಿ ಸಮೇತ ಇವತ್ತು ನಾವು ಈ ಸ್ವಾಮಿ ವಿವೇಕಾನಂದರ ಒಂದು ಜನ್ಮದಿನವನ್ನು ಯುವ ದಿನಾಚರಣೆಯನ್ನು ಆಚರಿಸ್ತೀವಿ. ಕಲೆ ಮತ್ತು ಸಂಸ್ಕೃತಿ ಕ್ರೀಡೆ ಜಗತ್ತಿನಲ್ಲೇ ವಿಶೇಷ ಸ್ಥಾನವನ್ನ ಗಳಿಸಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಭವ್ಯವಾದ ಕಲೆ, ಸಾಂಸ್ಕೃತಿಕ ಕ್ರೀಡೆ ಚಟುವಟಿಕೆಗಳು ಯುವ ಜನರನ್ನ ಒಗ್ಗೂಡಿಸಿ ಪರಸ್ಪರ ವಿಶ್ವಾಸವನ್ನ ಬೆಳೆಸಲಿಕ್ಕೆ ಸಹಾಯಕವಾಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಯುವ ಜನರಲ್ಲಿ ಸಾಹಸ ಪ್ರವೃತ್ತಿಯನ್ನ ಬೆಳೆಸಲು ಇದು ಅನುಕೂಲವಾಗ್ತದೆ. ಅದರ ಜೊತೆ ಯುವ ಜನರಿಗೆ ಶಿಸ್ತಿನ ಜೀವನ, ದೇಶಭಕ್ತಿ, ಸಾಮಾಜಿಕ ಹೊಣೆಗಾರಿಕೆಗಳನ್ನ, ಸೃಜನಾತ್ಮಕ ಚಿಂತನೆಯನ್ನ ಬೆಳೆಸ್ಕೊಳ್ಳಲಿಕ್ಕೆ ಇದು ಸಾಧ್ಯ ಆಗ್ತದೆ. ಪರಂಪರೆಯನ್ನು ಭಕ್ತಿಪೂರ್ವಕವಾಗಿ ಹೆಚ್ಚುವರಿ ಕನ್ನಡ ಯುವ ವೇದಿಕೆ ಚಾಮರಾಜನಗರ ಹಾಗೂ ಜಯಸ ಶಿಕ್ಷಣ ಮಹಾವಿದ್ಯಾಲಯ ಚಾಗುತ್ತಿದ್ದು, ಮೊದಲಿಗೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ದಿನಾಚರಣೆಯೂ ಕೂಡ ಇವತ್ತು ಆಚರಿಸುತ್ತಿರುವ ನಡೆದಾಗ ವಿಶ್ವ ಮಾನ್ಯತೆ ಪಡೆದಿದ್ದಂಥ ಮಹಾ ನಾಯಕರು, ಅವರಲ್ಲಿ ಇದ್ದಂಥ ಗುಣಗಳೆಲ್ಲ ನಾವೆಲ್ಲ ಅಳವಡಿಸಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಸ್ವಾಮಿ ವಿವೇಕಾನಂದ ಜಯಂತಿಯ ಜನ್ಮದಿನದ ಶುಭಾಶಯನ ನಾನು ಕೂಡ ಕೊಡ್ತಾ, ಸ್ವಾಮಿ ವಿವೇಕಾನಂದ ವಿಚಾರನ ಪರಿಪೂರ್ಣವಾಗಿ ತಾವೆಲ್ಲ ತಿಳ್ಕೊಂಡಿದ್ರಿ. ಈ ಪ್ರಪಂಚಕ್ಕೆ ಅವರನ್ನ ತೆಗೆದುಕೊಂಡು ಮತ್ತು ಭಾರತೀಯ ಸಂಸ್ಕೃತಿಯೂ ಕೂಡ ಪರಿಚಯ ಆಯಿತು. ಭಾರತಕ್ಕೆ ಒಂದು ಹೆಮ್ಮೆಯ ಸ್ಥಾನವೂ ಕೂಡ ಆವತ್ತಿನಿಂದ ದೊರಕಿತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಬ್ಬ ಆಧ್ಯಾತ್ಮಿಕ ಚಿಂತಕನಾಗಿ ಭಾರತದ ಸಂಸ್ಕೃತಿಯನ್ನ, ಭಾರತದ ಧರ್ಮವನ್ನ, ಭಾರತದ ಪರಂಪರೆಯನ್ನ, ನಮ್ಮ ಆಚಾರ ವಿಚಾರಗಳೇನಿದೆ ಇದಕ್ಕೆ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ತಂದುಕೊಂಡಂಥವರು ಸ್ವಾಮಿ ವಿವೇಕಾನಂದರು. ಯುವಕರಿಗೆ ಎದ್ದೇಳು, ಜಾಗೃತರಾಗು, ಗುರಿ ತಲುಪುವವರೆಗೆ ನಿಲ್ಲಬೇಡ ಎಂಬ ಪ್ರೇರಣಾದಾಯಕ ಸಂದೇಶವನ್ನು ನೀಡಿದರು. ಯುವಕರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವುದು, ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರವನ್ನು ಅರಿವಿಗೆ ತರುವುದು
ಮಾಡಿದ್ರೆ ಭವಿಷ್ಯ ಏನಾಗುತ್ತೆ ಅಂದರೆ ಉಜ್ವಲವಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಈ ವರ್ತಮಾನ ಮತ್ತು ಭವಿಷ್ಯ ನಿಮ್ಮ ಕೈಲಿರೋದ್ರಿಂದ ದೇಶದ ಬದಲಾವಣೆಗೆ ನಿಜವಾದಂತಹ ಕಾರಣವನ್ನು ಕಂಡು ಅಭಿವೃದ್ಧಿ ಆಗಬೇಕಂದ್ರೆ ನಿಜವಾದಂತಹ ಶಕ್ತಿ ಯಾರಲ್ಲಿದೆ ಅಂದರೆ ಯುವಕರಲ್ಲಿದೆ. ಹಾಗಾಗಿ ನೀವು ಇಂದಿನಿಂದಲೇ ಬದಲಾಗಬೇಕಾಗುತ್ತೆ. ಬದಲಾವಣೆಗೆ ಯುವಕರಿಗೆ ವಿವೇಕಾನಂದರು ಒಂದು ಪ್ರೇರಕ ಶಕ್ತಿ. ಸರ್ ಬರ್ರಿ ಕಿವಿ ಓಲೆ ಆಗಿರ್ಬೋದು, ಇದು ನೋಡಕತ್ತರ ಪುರುಷರ ಆಭರಣಗಳು ಅಂತ ಕಾಣ್ತಾವೆ. ಪುರುಷರ ಆಭರಣ, ಕೈಗಡಗ ಆಗಿರ್ಬೋದು, ಕಿವಿಯಲ್ಲಿ ಶತಮಾನದ ಅವ್ರ ಪುರಾತತ್ವ ಇಲಾಖೆದವರು ಅದನ್ನು ಸರ್ಟಿಫೈಡ್ ಮಾಡ್ಬೇಕು. ಬಟ್ ಇದು ಹಿಂದಿನ ಕಾಲದ್ದನ್ನ, ರಾಜ ಮಹಾರಾಜರ ಕಾಲದ್ದನ್ನ ಅಂತ ನಮ್ಗೆ ಅದು ನೋಡಿದ್ಬಿಟ್ಟೆ ಅನ್ಸುತ್ತೆ. ಸುಮಾರು ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿಯೂ ಬೆಳ್ಳಿ ನಾಣಿಗಳು ಸಿಕ್ಕವು. ಈ ರೀತಿ ಸಿಕ್ಕವು. ಸಂರಕ್ಷಣೆ ಅದನ್ನು ರಾಜ್ಯ ಸರ್ಕಾರಕ್ಕೋ ಅಥವಾ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಾಗ ಆಯಾ ವಿಭಾಗಪಟ್ಟಂತೆ ಆಯಾ ಪ್ರದೇಶಗಳಲ್ಲಿ ಇಟ್ಟು ಅವುಗಳನ್ನು ಪ್ರದರ್ಶನ. ಎಲ್ಲ ರಾಜರ ಕಾಲದಲ್ಲಿ ಅವ್ರದ್ದೇ ಆದ ಸ್ಟೈಲ್ ಇರುತ್ತೆ. ನೀವು ವೀರಗಲ್ಲು, ಮಾಸ್ತಿಗಲ್ಲು, ಟೆಂಪಲ್ಸು, ಮತ್ತೊಂದು ಈಗ ಒಂದು ಟೆಂಪಲ್ಸ್ ನೋಡಿದಾಗ ಇದು ನೀವೇ ಹೇಳ್ತೀರಿ ಇವತ್ತು ಇದು ಇಂಥ ಕಾಲದ್ದು, ಈ ವೀರಗಲ್ಲು ಇಂಥ ಕಾಲದ್ದು ಅಂತ. ಅವ್ರು ಹಾಕಿರೋ ಡ್ರೆಸ್ಗಳದೆ ಅವುಗಳೆಲ್ಲ ಹೋಲಿಕೆ ಆಧಾರದ ಮೇಲೆ ನಮ್ಮ ಮುಂದಿನ ಸ್ಟಡಿ ಮಾಡ್ಬೋದು ಸರ್. ಈಗ ನಾವು ಸ್ಟೇಟ್ನವ್ರು ಮಾಡ್ತೀವಿ, ಸೆಂಟ್ರಲ್ ಮಾಡ್ತೀವಿ, ಆಮೇಲೆ ಕೆಲವೊಂದು ಹಿಸ್ಟೋರಿಯನ್ಸ್ ಇದ್ದಾರೆ. ಎಲ್ಲರದ್ದು ಒಂದು ಒಪಿನಿಯನ್ ಮೇಲೆ ಅದು ನಾವು ಅಧ್ಯಯನ ಮಾಡ್ತೀವಿ ಸರ್. ಅದನ್ನು ನೋಡಿ ಸ್ವಲ್ಪ ಅವರು ವಿಚಲಿತರಾಗಿ ಅದು ತಾಮ್ರ ಚಂಬಲ್ಲಿ ಇರೋದು ಹಳೆ ಡೇಟ್ ಈಗಿನ ಡೇಟ್ ಅನ್ನೋದು ಗೊಂದಲ ಬಂದು ಅವರು ಇದನ್ನು ಇನ್ನೊಮ್ಮೆ ಚೆಕ್ ಮಾಡ್ಬೇಕಂತ ಹೇಳಿದ್ರು. ಅದನ್ನು ಮತ್ತೊಮ್ಮೆ ಇವತ್ತು ಚೆಕ್ ಮಾಡಿ ಜಿಲ್ಲಾ ಆಡಳಿತದೊಂದಿಗೆ ಅವರು ಇದು 100 ವರ್ಷದ ಹಿಂದಿನ ಒಡವೆ ಇರೋದ್ರಿಂದ ಇದು ಟ್ರೆಷರ್ ಆಗಿರುತ್ತೆ ಅಂತ, ನಿಧಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಚೆಕ್ ಮಾಡೋಕ್ಕೆ ಅವ್ರ ಜೊತೆಗೆ ಇನ್ನೂ ಇಬ್ಬರು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಮತ್ತು ಕರ್ನಾಟಕ ಸ್ಟೇಟ್ ಆರ್ಕಿಯಾಲಜಿ ಡೇಯಿಂದನೂ ಬಂದಿದ್ದಾರೆ. ಎಲ್ಲರೂ ಚೆಕ್ ಮಾಡಿ ಆರ್ನಮೆಂಟ್ಸ್ ಆರ್ ಮೋರ್ ದೆನ್ 100 years ಓಲ್ಡ್ ಅಂತ ಹೇಳಿ ಇದ್ದಾರೆ. ಸೊ ಅದು ಒಂದು ಪ್ರಕಾರ ಅದು ನಿಧಿಯಾಗಿ ಪರಿಣಮಿಸ್ತದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.